ಹಾಯ್ ಎವ್ರಿವನ್. ಐ ಹೋಪ್ ನಿನ್ನೆ ಕ್ಲಾಸ್ ಎಲ್ಲರೂ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಾನು MTS ಫಸ್ಟ್ ಶಿಫ್ಟ್ GK ಕ್ವಶನ್ಸ್ ಅನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದು, ಹಾಗೆ ಇಂಗ್ಲಿಷ್ ಕೂಡ ಅಪ್ಲೋಡ್ ಆಗಿದೆ ಫಸ್ಟ್ ಶಿಫ್ಟ್ ಇದು. ಇವತ್ತು GK ಸೆಕೆಂಡ್ ಶಿಫ್ಟ್, ಅಂದ್ರೆ ಒಂದ್ ದಿನದಲ್ಲಿ 3 ಶಿಫ್ಟ್ ನಡೆದಿರ್ತವೆ MTS ಪೇಪರ್ ಅಲ್ಲಿ. ಅದರಲ್ಲಿ ಸೆಕೆಂಡ್ ಶಿಫ್ಟ್ ಇದು. ಓಕೆನಾ? MTS GK ಸೆಕೆಂಡ್ ಶಿಫ್ಟ್ 2024ರಲ್ಲಿ ಪೇಪರ್ ನಡೆದಿರೋದು ಇದು. ಕ್ವಶನ್ ಇದು ಜಸ್ಟ್ SSC ಅಷ್ಟೇ ಸೀಮಿತ ಅಂತ ಅಲ್ಲ, ಅದ್ರ ಕ್ವಶನ್ಸ್ ಕೂಡ ಬೇರೆ ಬೇರೆದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ತವೆ. ನಮಗೇನು ಕ್ವಶನ್ಸ್ ಕಾನ್ಸೆಪ್ಟ್ ಅಷ್ಟೇ ಮೇನ್ ಆಗಿರುತ್ತೆ. ಓಕೆ, ಮೊದಲನೇ ಕ್ವಶನ್ ಏನ್ ಕೇಳ್ತಾನೆ, ಅದರಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಅವೇ ಜಾಸ್ತಿ ಕೇಳಿರ್ತಾರೆ. ಭರತನಾಟ್ಯ ವಿಶಾರದೆ ಡ್ಯಾಶ್ ಅವರು 2023ರಲ್ಲಿ ಚೆನ್ನೈನಲ್ಲಿ ಶ್ರೀ ಪಾರ್ಥಸಾರಥಿ ಸ್ವಾಮಿ ಸಭಾದಿಂದ ನಾಟ್ಯಕಲಾ ಸಾರಥಿ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರು ಅಂತ ಕೇಳಿದಾನೆ. ಆಪ್ಷನ್ ಎ ಕಲಾ ಭರತ್, ದೇವಿ ಉನ್ನಿ, ಆಮೇಲೆ ಹೇಮಾ ರಾಜಗೋಪಾಲನ್, ಆಮೇಲೆ ವಿದ್ಯಾ ಸುಬ್ರಹ್ಮಣ್ಯನ್ ಅಂತ ಕೇಳಿದ್ರೆ, ಅಂದ್ರೆ ಭರತನಾಟ್ಯ ವಿಶಾರದೆ ಅವರು ಡ್ಯಾಶ್ ರವರ ಚೆನ್ನೈನಲ್ಲಿ ಶ್ರೀ ಪಾರ್ಥ ಸಾರಥಿ ಸ್ವಾಮಿ ಸಭಾದಿಂದ ನಾಟ್ಯಕಲಾ ಸಾರಥಿ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರು ಅಂದ್ರೆ ಶ್ರೀ ಕಲಾ ಭರತ್. ನೆಕ್ಸ್ಟ್, 19ನೇ ಶತಮಾನದ ಅಗಾರಿಯ ಸಮುದಾಯದವರು ಈ ಕೆಳಗಿನ ಯಾವ ಕೈಗಾರಿಕೆಯೊಂದಿಗೆ ಗುರುತಿಸಿಕೊಂಡಿದ್ದಾರೆ? ಅಗಾರಿಯ ಸಮುದಾಯದವರು ಇವರು 19ನೇ ಶತಮಾನದವರಂತೆ. ಇವರು ಯಾವ ಸಮುದಾಯದೊಂದಿಗೆ ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ, ಯಾವ ಕೈಗಾರಿಕೆಯೊಂದಿಗೆ ಗುರುತಿಸ್ಕೊಂಡಿದ್ದಾರೆ? ಮರದ ಉದ್ಯಮ ಮಾಡ್ತಿದ್ರು, ಅಥವಾ ಕಬ್ಬಿಣದ ಕೈಗಾರಿಕೆ ವರ್ಕ್ ಮಾಡ್ತಿದ್ರು, ಅಥವಾ ಕೃಷಿ ಉದ್ಯಮ ಮಾಡ್ತಿದ್ರು, ಹತ್ತಿ ಜೋಳ ಉದ್ಯಮ ಮಾಡ್ತಿದ್ರು ಅಂತ ಅಂದ್ರೆ ಇವರು ಕಬ್ಬಿಣದ ಕೈಗಾರಿಕೆ ಉದ್ಯಮನ ಮಾಡ್ತಿದ್ರು. ಯಾರು? ಅಗಾರಿಯ ಸಮುದಾಯದವರು. ಎಷ್ಟೇ ಶತಮಾನದಲ್ಲಿದ್ರು? 19ನೇ ಶತಮಾನದಲ್ಲಿದ್ದರು. ಓಕೆ, ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕೀಟ ಆಹಾರ ಕ್ರಮದಲ್ಲಿ ಪೋಷಕಾಂಶಗಳ ಪ್ರಮಾಣ ಯಾವುದು? ಕೀಟ ಆಹಾರ ಪ್ರಮಾಣದಲ್ಲಿ ಪೋಷಕಾಂಶಗಳ ಪ್ರಮಾಣ ಯಾವುದು? ಏನ್ ಕೊಡ್ತಾನೆ? ಅಧಿಕ ಪ್ರೋಟೀನ್ ಮತ್ತು ಕೊಬ್ಬು, ಕಡಿಮೆ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಅಥವಾ ಅಧಿಕ ಪ್ರಮಾಣದ ಕೊಬ್ಬು, ಸಾಕಷ್ಟು ಪ್ರೋಟೀನ್ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರಬೇಕು. ಈ ರೀತಿ ಆಪ್ಷನ್ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಅಧಿಕ ಪ್ರಮಾಣದ ಕೊಬ್ಬು ಇರಬೇಕು ಮತ್ತು ಸಾಕಷ್ಟು ಪ್ರೋಟೀನ್ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರಬೇಕು. ನೆಕ್ಸ್ಟ್, ದಾದಾಬಾಯಿ ನವರೋಜ್ ಅವರು ಭಾರತದ ರೇಖೆಯನ್ನು ಲೆಕ್ಕಾಚಾರ ಮಾಡಲು ಯಾವ ವಿಧಾನವನ್ನು ಬಳಸಿದರು? ಕ್ವಶನ್ ಏನ್ ಕೇಳ್ತಿದ್ರು ಬಹಳ ಮಾಡಿ, ದಾದಾಬಾಯಿ ನವರೋಜ್ ಅವರು ಬಡತನ ರೇಖೆಯನ್ನು ಫಸ್ಟ್ ಅಳತೆ ಮಾಡಿದಾರೆ, ಅವ್ರದ್ದೇನು ಅದು ಆ ತರ ಕೇಳ್ತಿದ್ರು. ಬಟ್ ಇದರಲ್ಲಿ ಏನಂದ್ರೆ ಯಾವ ವಿಧಾನವನ್ನು ಬಳಸಿದ್ರು ಅಂತ ಕೇಳ್ತಾನೆ. ಇದು ಸ್ವಲ್ಪ ವೆರೈಟಿ ಆಗಿದೆ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಈ ತರ ಡಿಫಿಕಲ್ಟಿ ಲೆವೆಲ್ ಮಾಡ್ತಾನೆ. ನಿಮ್ಗೇನು ದಾದಾಬಾಯಿ ನವರೋಜ್ ಅಂತ ಟಾಪಿಕ್ ನೋಡಿದ ತಕ್ಷಣ ಏನ್ ಅನ್ಸುತ್ತೆ? ನಾನು ಈ ಟಾಪಿಕ್ ಓದಿದ್ದೀನಿ ಅಂತ ಅನ್ಸುತ್ತೆ. ಬಟ್ ಕ್ವಶನ್ ಏನ್ ಕೇಳಿದೆ ನೋಡಿ, ಹಾಗಾಗಿ. ಓಕೆ, ಆಮೇಲೆ ಇದನ್ನ ಟೆಲಿಗ್ರಾಮ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ದೆ ನಾನು. ಕೇವಲ 3 ಜನ ಅಷ್ಟೇ ಆನ್ಸರ್ ಮಾಡಿದ್ದಾರೆ, ಅದರಲ್ಲಿ 2 ಜನ ಅಷ್ಟೇ ಕರೆಕ್ಟ್ ಆನ್ಸರ್ ಕೂಡ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಇಂಥ ಕ್ವಶನ್ಸ್ ಯಾರು ಟಚ್ ಮಾಡಕ್ಕೆ ಹೋಗಲ್ಲ. ಬಟ್ ನೀವು ಇದನ್ನು ಕೂಡ ಆನ್ಸರ್ ಮಾಡ್ತಿದ್ರಿ ಅಂದ್ರೆ ನೀವು ಟ್ರ್ಯಾಕ್ ಅಲ್ಲಿದ್ದೀರಾ ಅಂತ. ಓಕೆ, ಏನಿದೆ ಇದರಲ್ಲಿ? ಕೈಗಾರಿಕೆ ಉತ್ಪಾದನೆನೋ ಅಥವಾ ಕೈಗಾರಿಕೆ ಕೃಷಿ ಉತ್ಪಾದನೆನೋ, ರಫ್ತು ಆಮದು ದತ್ತಾಂಶನೋ, ಕದೀಮುಗಳ ಮೆನು ಅಂತ ಕೇಳಿದ್ರೆ ಕೈದಿಗಳ ಮೆನು ಅಂದ್ರೆ ಜೈಲಲ್ಲಿ ಇರ್ತಾರಲ್ವಾ ಕೈದಿಗಳು, ಅವರ ಮೆನುವನ್ನು ನೋಡಿ ಅವರು ದಾದಾಬಾಯಿ ನವರೋಜ್ ಅವರು ಬಡತನದ ರೇಖೆಯನ್ನು ಲೆಕ್ಕಾಚಾರ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್, ಕೆಳಗಿನ ಯಾವ ಮಣಿಪುರಿ ಶೈಲಿಯ ಭಾರತೀಯ ನರ್ತಕಿಯು 2014ರಲ್ಲಿ ಸಾಂಸ್ಕೃತಿಕ ಸಾಮರಸ್ಯಕ್ಕೆ ನೀಡಿದ ಕೊಡುಗೆಗಾಗಿ ಟ್ಯಾಗೋರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಗುರು ಬಿಪಿನ್ ಸಿನ್ಹಾನೋ, ರಾಜ್ಕುಮಾರ್ ಸಿಂಗ್ಜಿತ್ ಸಿಂಗನೋ, ಮತ್ತು ಏಲಂ ಇಂದಿರಾ ದೇವಿನೋ, ನಿರ್ಮಲಾ ಮೆಹತಾನೋ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ರಾಜ್ಕುಮಾರ್ ಸಿಂಗ್ಜಿತ್ ಸಿಂಗ್ ಅವರು. ನೆಕ್ಸ್ಟ್, ಜುಲೈ 2023ರಂತೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಇದನ್ನ ತಂದ್ರಲ್ವಾ, ಇದು ಯಾವಾಗ್ಲೂ ಬಂದೇ ಬರ್ತಿದೆ ಸ್ಟೇಟ್ ಅಲ್ಲೂ ಕೂಡ ಎಕ್ಸಾಮ್ ಅಲ್ಲಿ. ಓಕೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ 137 ವಿಶಿಷ್ಟ ಉತ್ಪನ್ನಗಳನ್ನು ಎಷ್ಟು ಜಿಲ್ಲೆಗಳಿಂದ ಅಧಿಸೂಚಿಸಲಾಗಿದೆ? 137 ವಿಶಿಷ್ಟ ಉತ್ಪನ್ನಗಳನ್ನ ಎಷ್ಟು ಜಿಲ್ಲೆಗಳಿಂದ ಅಧಿಸೂಚನೆ ಮಾಡಲಾಗಿದೆ? 600 ನಂಬರ್ ಕೂಡ ಕೇಳಿದಾನೆ. ಇದಕ್ಕೆ 713. ಇಂಥವ್ ನೆನ್ಪಿಟ್ಕೊಳ್ಳೋದು ಕಷ್ಟ, ಬಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದಿದಾವೆ. ಇದರಲ್ಲಿ ಬಂದಿರೋ ಕ್ವಶನ್ಸ್ ಯಾವುದೇ ಕ್ವಶನ್ಸ್ ಕೂಡ ನಾನ್ ಫ್ರೈ ಮಾಡಿದ್ದಲ್ಲ, ಎಲ್ಲ ಕೂಡ SSC MTS ಅಲ್ಲಿ ಬಂದಿರೋ ಕ್ವಶನ್ಸ್. ಓಕೆನಾ? MTS ಇದು 10th ಬೇಸ್ ಮೇಲೆ ಇರುತ್ತೆ. ಓಕೆನಾ? ಕ್ವಶನ್ಸ್ ಯಾವ ರೀತಿ ಇದಾವೆ ನೋಡ್ಕೊಳ್ಳಿ. ಅಸಿಟಲಿನ್ ನ ಇಂಗಾಲದ ಪರಮಾಣುವಿನಲ್ಲಿ ಎಸ್ ನ ಗುಣ ಶೇಕಡವಾರು ಪ್ರಮಾಣ ಎಷ್ಟು? ಶೇಕಡವಾರು ಪ್ರಮಾಣ ಎಷ್ಟು? ಅಸಿಟಲಿನ್ ನ ಇಂಗಾಲದ ಪರಮಾಣುವಿನಲ್ಲಿ. ಓಕೆನಾ? ಸೈನ್ಸ್ ರಿಲೇಟೆಡ್ 75% 33.33, 50% 25% ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ 50%. ನೆಕ್ಸ್ಟ್, ಸೆಪ್ಟೆಂಬರ್ 2023ರಲ್ಲಿ ಮಾಸ್ಕೋದಲ್ಲಿ ನಡೆದ ಬ್ರಿಕ್ಸ್ ಇನ್ನೋವೇಷನ್ ಫೋರಂ ಇದು.
ಓಕೆನಾ. ಬ್ರಿಕ್ಸ್ ಇನ್ನೋವೇಷನ್ ಫೋರಂನಲ್ಲಿ ವಿಶ್ವ ನಾವೀನ್ಯತೆ ಪ್ರಶಸ್ತಿಯನ್ನು ಪಡೆದ ತೆಲಂಗಾಣದ ಮುಖ್ಯ ನಾವೀನ್ಯತಾ ಅಧಿಕಾರಿ ಯಾರು? ಓಕೆನಾ. ಚೀಫ್ ಇನ್ನೋವೇಷನ್ ಆಫೀಸರ್ ಯಾರು ತೆಲಂಗಾಣದವ್ರು ಯಾರು ಅಂತ ಕೇಳಿದ್ದೇನೆ. ಇದಕ್ಕೆ ರೈಟ್ ಆನ್ಸರ್ ಹೇಳೋದಾದ್ರೆ ಶಾಂತಾ ತೌತಮ್. ಶಾಂತಾ ತೌತಮ್. ಆಪ್ಷನ್ ಡಿ ಶಾಂತಾ ತೌತಮ್ ಅವರು ಸೆಪ್ಟೆಂಬರ್ 2023ರಲ್ಲಿ ಮಾಸ್ಕೋದಲ್ಲಿ ನಡೆದ ಬ್ರಿಕ್ಸ್ ಇನ್ನೋವೇಷನ್ ಫೋರಂನಲ್ಲಿ ವಿಶ್ವ ನಾವೀನ್ಯತೆ ಪ್ರಶಸ್ತಿಯನ್ನು ಪಡೆದ ತೆಲಂಗಾಣದ ಮುಖ್ಯ ನಾವೀನ್ಯತಾ ಅಧಿಕಾರಿ ಯಾರಂದ್ರೆ ಶಾಂತಾ ತೌತಮ್ ಅವರು. ನೆಕ್ಸ್ಟ್, ನವಚೇತನ ಬದಲಾವಣೆಯ ಮೊದಲ ಹೆಜ್ಜೆ. ನವಚೇತನ ನೈ ಚೇತನ್ ಪಹಲ್ ಬದಲ್ವಾ ಕಿ ಅಭಿಯಾನವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಎಕ್ಸಾಕ್ಟ್ ಡೇಟ್, ಇಯರ್ ಮತ್ತು ಮಂತ್ ಕೇಳಿದ್ದೇನೆ. ಓಕೆ, ಮಾರ್ಚ್ 2023 ಅಥವಾ ನವೆಂಬರ್ 2022, ಜನವರಿ 2023, ಡಿಸೆಂಬರ್ 2022 ಅಂತ ಕೇಳಿದ್ರೆ ನವೆಂಬರ್ 2022ರಂದು ನವಚೇತನ ಬದಲಾವಣೆಯ ಮೊದಲ ಹೆಜ್ಜೆ, ನವಚೇತನ ಬದಲಾವಣೆಯ ಮೊದಲ ಹೆಜ್ಜೆ ಎಂಬ ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್, ಮಧ್ಯಪ್ರದೇಶದ ಆದಿವಾಸಿ ಲೋಕ ಕಲಾ ಅಕಾಡೆಮಿಯು ಆಯೋಜಿಸಿರುವ 5 ದಿನಗಳ ಉತ್ಸವದ ಲೋಕರಂಗ್ ಪ್ರತಿ ವರ್ಷ ಡ್ಯಾಶ್ ಎಂದು ಆರಂಭವಾಗುತ್ತದೆ. ಲೋಕರಂಗ್ ಎಂಬುದು ಮಧ್ಯಪ್ರದೇಶದ ಆದಿವಾಸಿ ಲೋಕ ಕಲಾ ಅಕಾಡೆಮಿಯು ಆಯೋಜಿಸ್ತದಂತದ್ನ. ಅದು ಲೋಕರಂಗ್ ಎಂಬ ಉತ್ಸವವನ್ನ, ಅದು 5 ದಿನಗಳ ಕಾಲ ಇರ್ತದಂತೆ. ಓಕೆನಾ. ಅದು ಯಾವಾಗ ಪ್ರಾರಂಭವಾಯಿತು? ಪ್ರತಿ ವರ್ಷ ಯಾವಾಗ ಪ್ರಾರಂಭ ಆಗ್ತದೆ, ಯಾವ ಮಂತ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಓಕೆನಾ. ಜನವರಿ 26ರಂದು ಪ್ರಾರಂಭವಾಗುತ್ತದೆ. ನೆಕ್ಸ್ಟ್, ನೀತಿ ಆಯೋಗವು ಬಿಡುಗಡೆ ಮಾಡಿದ ಈ ಕೆಳಗಿನ ಯಾವ ಶ್ವೇತಪತ್ರವು ಭಾರತದಲ್ಲಿನ ಸಾರ್ವಜನಿಕ ಆರೋಗ್ಯ ಕಣ್ಗಾವಲಿಗೆ ಸಂಬಂಧಿಸಿದೆ? ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಮಿಷನ್ 2035. ಇದ್ರ ರಿಲೇಟೆಡ್ ನಿನ್ನೆ ಕ್ಲಾಸಲ್ಲೂ ಕೂಡ ಒಂದು ಕ್ವಶನ್ ಬಂದಿತ್ತು. ಓಕೆ, ನೀತಿ ಆಯೋಗ ಬಿಡುಗಡೆ ಮಾಡಿದ ಈ ಕೆಳಗಿನ ಯಾವ ಶ್ವೇತಪತ್ರವು ಭಾರತದಲ್ಲಿನ ಸಾರ್ವಜನಿಕ ಆರೋಗ್ಯ ಕಣ್ಗಾವಲಿಗೆ ಸಂಬಂಧಿಸಿದೆ? ಸಾರ್ವಜನಿಕ ಆರೋಗ್ಯ ಕಣ್ಗಾವಲಿಗೆ ಯಾವುದು ಸಂಬಂಧಿಸಿದೆ ಅಂದ್ರೆ ವಿಷನ್ 2035. ನೆಕ್ಸ್ಟ್, ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ರವರು ಈ ಕೆಳಗಿನ ಯಾವ ಅಥ್ಲೇಟ್ಗೆ 2021ರ ಅರ್ಜುನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ? ಇದು ಪೇಪರ್ ನಡೆದಿರೋದು 2024 ಮತ್ತೆ ಇದು 2021 ಕ್ವಶನ್ ಬಂದೈತೆಂದು 2022ರ ಕ್ವಶನ್ ಪೇಪರ್ ಅಂತ ಅನ್ಕೋಬೇಡಿ. 2024ರ ಪೇಪರೇ, ಬಟ್ 2021ರ ಕ್ವಶನ್ ಅನ್ನು ಕೂಡ ಕೇಳಿದ್ದಾರೆ. ಓಕೆನಾ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಅವಾಗ ರಾಮನಾಥ್ ಕೋವಿಂದ್ ಇದ್ರಲ್ಲ, ಅವಾಗ ಯಾವ ಅಥ್ಲೆಟಿಕ್ಗೆ ಅರ್ಜುನ್ ಪ್ರಶಸ್ತಿಯನ್ನು ನೀಡಿದ್ದಾರೆ? ಯಾವಾಗ? 2021ರಲ್ಲಿ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಅರ್ಪಿಂದರ್ ಸಿಂಗ್. ಭಾರತದ ಸ್ವಾತಂತ್ರ್ಯದ ನಂತರ ಮೊದಲನೆಯ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಈ ಕೆಳಗಿನ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ರಾಷ್ಟ್ರೀಯ ಕ್ರೀಡಾಕೂಟವನ್ನು, ಓಕೆನಾ, ಈ ಕೆಳಗಿನ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಲಕ್ನೋ ರೈಟ್ ಆನ್ಸರ್ ಆಪ್ಷನ್ ಬಿ ಲಕ್ನೋ. ಸಂಪೂರ್ಣ ದಹನದ ನಂತರ 0.25 g ಸಾವಯವ ಸಂಯುಕ್ತವು 0.13 g ನೀರನ್ನು ನೀಡಿತು. ಜಲಜನಕದ ಶೇಕಡಾವಾರು ಸಂಯೋಜನೆ ಡ್ಯಾಶ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಕೇಳಿದಾನೆ. ಓಕೆನಾ. ಸಂಪೂರ್ಣ ದಹನದ ನಂತರ 0.25 ಸಾವಯವ ಸಂಯುಕ್ತವು 0.13 ನೀರನ್ನು ನೀಡಿತು. ಓಕೆನಾ. ಜಲಜನಕದ ಶೇಕಡಾವಾರು ಸಂಯೋಜನೆಯು ಎಷ್ಟಾಗಿದೆ ಅಂತಂದ್ರೆ 5.78. ಯಾವ ಅಜೈವಿಕ ಸಂಯುಕ್ತ ವಸ್ತುವು ಘನಸ್ಥಿತಿ ಕ್ರಿಯೆಗೆ ಒಳಗಾಗಿ ಯೂರಿಯಾವನ್ನು ರೂಪಿಸುತ್ತದೆ? ಅಂದ್ರೆ ಯಾವ ಅಜೈವಿಕ ವಸ್ತುವು ಘನಸ್ಥಿತಿಗೆ ಕ್ರಿಯೆಗೆ ಒಳಗಾಗಿ ಯೂರಿಯಾವನ್ನು ರೂಪಿಸ್ತದೆ ಅಂತ ಕೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಅಮೋನಿಯಂ ಸೈನೇಟ್ ರೈಟ್ ಆನ್ಸರ್. ಕೆಳಗಿನ ಯಾವ ಮಾಲಿನ್ಯಕಾರಕವು ಸಾಗರದ ಆಮ್ಲೀಕರಣಕ್ಕೆ ಕಾರಣವಾಗಿದೆ? ನೈಟ್ರೋಜನ್ ಡೈಆಕ್ಸೈಡೋ, ಇಂಗಾಲದ ಡೈಆಕ್ಸೈಡೋ, ಇಂಗಾಲದ ಮೊನಾಕ್ಸೈಡೋ, ಸಲ್ಫರ್ ಡೈಆಕ್ಸೈಡ್ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್. ಇದು ಸಾಗರದ ಆಮ್ಲೀಕರಣಕ್ಕೆ ಕಾರಣವಾಗಿದೆ. ಓಕೆ, ನೆಕ್ಸ್ಟ್ ಇಂಗಾಲದ ಡೈಆಕ್ಸೈಡ್. ನೆಕ್ಸ್ಟ್, ಮಹಮ್ಮದ್ ಗವಾನ್ಗೆ ವ್ಯಾಪಾರಿಗಳ ಮುಖ್ಯಸ್ಥ ಅಥವಾ ಮುಲಿಕುತ್ ತುಜ್ಜರ್ ಎಂಬ ಬಿರುದನ್ನು ಈ ಕೆಳಗಿನ ಯಾವ ಬಹುಮನಿ ರಾಜ ನೀಡಿದನು? ಓಕೆನಾ. ಇಂಥವೆಲ್ಲ ಕ್ವಶನ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಇಂಥಲ್ಲಿ ಡಿಫಿಕಲ್ಟ್ ಆಗೇ ಆಗುತ್ತೆ. ಓಕೆ, ಮಹಮ್ಮದ್ ಗವಾನ್ಗೆ ವ್ಯಾಪಾರಿಗಳ ಮುಖ್ಯಸ್ಥ ಅಥವಾ ಮಲಿಕತ್ ತುಜ್ಜರ್ ಎಂಬ ಬಿರುದನ್ನು ಈ ಕೆಳಗಿನ ಯಾವ ಬಹುಮನಿ ರಾಜ ನೀಡಿದನು ಅಂತ ಕೇಳಿದ್ರೆ ಮೊಹಮ್ಮದ್ ಶಾ ಅಂತ ಇದೆ ಅಲ್ವಾ, ಹುಮಾಯೂನ್ ಶಾ ಇದೆ ರೈಟ್ ಆನ್ಸರ್. ಹುಮಾಯೂನ್ ಶಾ, ಆಪ್ಷನ್ ಎ ಹುಮಾಯೂನ್ ಶಾ. 2023ರ ಕೇಂದ್ರ ಬಜೆಟ್ ನಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಎಷ್ಟನೇ ಆವೃತ್ತಿಯನ್ನು ಪ್ರಾರಂಭಿಸಲಾಗಿದೆ? ಅಂದ್ರೆ 2023ರಲ್ಲಿ ಕೇಂದ್ರ ಬಜೆಟ್ ನಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಎಷ್ಟನೇ ಆವೃತ್ತಿಯನ್ನು ಪ್ರಾರಂಭಿಸಲಾಗಿದೆ ಅಂದ್ರೆ 4ನೇ ಆವೃತ್ತಿ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ 4ನೇ ಆವೃತ್ತಿಯನ್ನು 2023ರಲ್ಲಿ ಪ್ರಾರಂಭಿಸಲಾಗುತ್ತದೆ. ಅಂದ್ರೆ 24ರಲ್ಲಿ 5ನೇ ಆವೃತ್ತಿ. ಓಕೆ, ಹಂಗೆ ಅಲ್ಟಿಮೇಟ್ ಖೋಖೋ ಲೀಗ್ ಪಂದ್ಯಾವಳಿಯು ಯಾವ ಸೀಸನ್ ನಲ್ಲಿ
ರಾಮ್ಜಿ ಕಶ್ಯಪ್ ರವರಿಗೆ ಪಂದ್ಯಾವಳಿಯ ಆಟಗಾರ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ರೆ ಇದು ಸೀಸನ್ ಟೂ. ಅನಕ್ಷರತೆಯ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಸುರಕ್ಷತಾ ಅಭಿಯಾನವು ಈ ಕೆಳಗಿನ ಯಾವ ಪ್ರಮುಖ ಕಾರ್ಯತಂತ್ರವನ್ನು ಅಳವಡಿಸಿಕೊಂಡಿದೆ? ಅನಕ್ಷರತೆಯ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಸುರಕ್ಷತಾ ಅಭಿಯಾನವು ಈ ಕೆಳಗಿನ ಯಾವ ಪ್ರಮುಖ ಕಾರ್ಯತಂತ್ರವನ್ನು ಅಳವಡಿಸಿಕೊಂಡಿದೆ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಸಂಪೂರ್ಣ ಸಾಕ್ಷರತಾ ಅಭಿಯಾನವನ್ನು ಅಳವಡಿಸಿಕೊಂಡಿದೆ. ಯಾವುದಕ್ಕಂದ್ರೆ ರಾಷ್ಟ್ರೀಯ ಸಾಕ್ಷರತಾ ಅಭಿಯಾನವು ಈ ಕೆಳಗಿನ ಯಾವ ಪ್ರಮುಖ ಕಾರ್ಯತಂತ್ರ ಅಂದ್ರೆ ಅನಕ್ಷರತೆಯನ್ನು ನಿರ್ಮೂಲನೆ ಮಾಡಲು ರಾಷ್ಟ್ರೀಯ ಸಾಕ್ಷರತಾ ಅಭಿಯಾನವು ಸಂಪೂರ್ಣ ಸಾಕ್ಷರತಾ ಅಭಿಯಾನವನ್ನು ಈ ಕಾರ್ಯತಂತ್ರವನ್ನು ಅಳವಡಿಸಿಕೊಂಡಿರುತ್ತದೆ. ನೆಕ್ಸ್ಟ್, ಅಕ್ಟೋಬರ್ 2023ರಲ್ಲಿ ಭಾರತ ಸರ್ಕಾರವು ಡ್ಯಾಶ್ ಸಹಯೋಗದೊಂದಿಗೆ ಈ ಕೆಳಗಿದವಲ್ಲ ಇದರ ಯಾವ ಸಹಯೋಗದೊಂದಿಗೆ ಗ್ರಾಮೀಣ ಯುವಕರನ್ನು ಉದ್ಯೋಗಾರ್ಹ ಕೌಶಲ್ಯಗಳೊಂದಿಗೆ ಸುಸಜ್ಜಿತಗೊಳಿಸಲು ಸ್ಕಿಲ್ ಆನ್ ವೀಲ್ಸ್ ಮಿಷನ್. ಇದು KPSC ಯಲ್ಲೂ ಕೂಡ ಬಂದಿತ್ತು ನೋಡ್ರಿ ಕ್ವಶನ್. ಓಕೆನಾ, KPSC ಅಲ್ಲಿ ಕೂಡ ಸ್ಕಿಲ್ ಆನ್ ವೀಲ್ಸ್ ಮಿಷನ್ ಬಗ್ಗೆ ಕೇಳಿದ್ರು. ಇದಕ್ಕೆ ರೈಟ್ ಆನ್ಸರ್ ಇಂಡ್ ಬ್ಯಾಂಕ್ ಅಂತ ಇದೆ ಅಲ್ವಾ, ಇದೇ ರೈಟ್ ಆನ್ಸರ್, ಇಂಡಸ್ಲ್ಯಾಂಡ್ ಬ್ಯಾಂಕ್. ಓಕೆ, ನೆಕ್ಸ್ಟ್, ಐ ಹೋಪ್ ಇದು ನಿಮ್ಗೆ ಯೂಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಮತ್ತೆ ನಾನು ಹೊಸ ಇನಿಷಿಯೇಟಿವ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ. ಅಂದ್ರೆ ನೀವು ಒಂದು ಕ್ವಶನ್ ಕಳಿಸಿದ್ರೆ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತೀನಿ. ಓಕೆ, ನೀವು ಟೆಲಿಗ್ರಾಮ್ ಅಲ್ಲಿ ಇಡೀ ಕಂಪ್ಲೀಟ್ ಕ್ವಶನ್ ಪೇಪರ್ ಅಲ್ಲ, ಒಂದ್ ಯಾವ್ದಾದ್ರು ಕ್ವಶನ್ ಅಥವಾ 2 ಕ್ವಶನ್ ನಿಮ್ಗೆ ಏನೋ ಡಿಫಿಕಲ್ಟ್ ಅಂತ ಅನ್ಸಿದ್ರೆ, ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ನೀಡಿತ್ತು ಅಂತ ಅನ್ಸಿದ್ರೆ ಅದನ್ನ ನೀವು ಕಳಿಸಿದ್ರೆ ಅದರದ್ದು ಶಾರ್ಟ್ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಓಕೆನಾ, ನಿಮ್ಮ ಪ್ರಶ್ನೆ ನನ್ನ ಉತ್ತರ ಅಂತಂದು ಒಂದು ಹೊಸ ಇನಿಷಿಯೇಟಿವ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇದು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿರ ಅದ್ರ ಬಗ್ಗೆ ಮಾಡ್ಬೇಕೋ ಬೇಡ ಅಂತಂದು. ಹಾಗೆ ಅದ್ರೇನು ಮಾಡೋದಂತ ಪಕ್ಕ ಆಯ್ತಂದ್ರೆ ಟೆಲಿಗ್ರಾಮ್ ಅಲ್ಲಿ ಬಂದು ನನಗೆ ಅಲ್ಲಿ ಪೋಸ್ಟ್ ಮಾಡಿರ್ತೀವಲ್ವಾ, ಅದ್ರ ಕೆಳಗೆ ಮೆಸೇಜ್ ಮಾಡೋಕೆ ನಿಮ್ಗೆ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಅದನ್ನ ಕ್ವಶನ್ ಪೇಪರ್ ಅನ್ನು ಪೋಸ್ಟ್ ಮಾಡಿ, ಆ ಕ್ವಶನ್ ನ ಫೋಟೋ ತೆಗೆದು ಪೋಸ್ಟ್ ಮಾಡಿದ್ರೆ ಅದರದ್ದು ಎಕ್ಸ್ಪ್ಲನೇಷನ್ ಅನ್ನ ನಾನು ಅವತ್ತೇ ಸಂಜೆ ಅಷ್ಟರಲ್ಲಿ ವಿಡಿಯೋನ ಮಾಡಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ಕ್ಲಾಸ್ ನೋಡಿದವ್ರಿಗೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.